ಏ ಅವಧೂತ, ಸೌಂಡ್ ಬಿಡು. ಚಿದಾನಂದ ಅವಧೂತ, ಅವಧೂತ, ಸೌಂಡ್ ಬಿಡು, ಸೌಂಡ್ ಬಿಡು. ತಾಯಿ ಜಗನ್ಮಾತೆ ಸ್ಟೇಜ್ ಮೈಕ್. ಪಾರ್ವತಿ ದೇವಿಗೆ ನಮೋ ನಮೋ ತಾಯಿ, ನಮೋ ನಮಃ. ಸ್ಟೇಜ್ ಮೈಕ್. ಸ್ಟೇಜ್ ಮೈಕ್. ಈ ಜಾವಳಗೇರಿಯ ಸೌಂಡ್ ಉಂಡು ಬಿಡು. ವಿಶ್ವಕರ್ಮ ದಂಪತಿಗಳಾದ ಮೌನಪ್ಪ ಹಾಗೂ ನಾಗಮ್ಮ ಈರ್ವ ಪುಣ್ಯ ದಂಪತಿಗಳ ಉದರದಲ್ಲಿ 4ನೆಯ ಗಂಡು ಮಗುವಾಗಿ ಜನಿಸಿ ಲೋಕೋದ್ಧಾರ ಮಾಡಬೇಕೆಂಬ ಆಶೆಯಾಗಿದೆ. ಅವಧೂತ, ಆಶೆಯಾಗಿದೆ. ಧನ್ಯ ಧನ್ಯ ಕನ್ನಡಾಂಬೆ, ನೀನೇ ಧನ್ಯ. ಸಾಕ್ಷಾತ್ ಪಾರ್ವತಿ ದೇವಿಯೇ ಪುರುಷ ರೂಪವನ್ನು ಧಾರಣೆ ಮಾಡಿಕೊಂಡು ನಿಮ್ಮ ಉದರದಲ್ಲಿ ಜನಿಸಿ ಬರುತ್ತಾಳೆಂದರೆ ನೀವೇ ಧನ್ಯ. ಈ ಕನ್ನಡ ನಾಡೇ ಪಾವನ. ಜಗನ್ಮಾತೆ, ಈ ಭೂಮಿಯ ಮೇಲೆ ನೀನು ಪುರುಷ ರೂಪ ಧಾರಣ ಮಾಡಲು ಕಾರಣವೇನು ತಾಯಿ? ಕಾರಣವೇನು? ಅವಧೂತ, ಹೊಸಳ್ಳಿ ಎಂಬ ಗ್ರಾಮದಲ್ಲಿ ಬೂದಿಸ್ವಾಮಿ ಎಂಬ ತಪೋದರ ನನ್ನ ದರ್ಶನಕ್ಕಾಗಿ 770 ವರ್ಷಗಳ ಕಾಲ ಬದುಕಿದ್ದಾನೆ. ಅವಧೂತ, 770 ವರ್ಷಗಳ ಕಾಲ ಬದುಕಿದ್ದಾನೆ. ಆದರೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಅಂತ್ಯವೆಂಬುದು ಇದ್ದೇ ಇದೆ. ಅವಧೂತ, ಇದ್ದೇ ಇದೆ. ಆದ ಕಾರಣ ಅವನ ಅಂತ್ಯಕ್ಕಾಗಿಯೇ ನಾನು ಪುರುಷ ರೂಪವನ್ನು ಧಾರಣ ಮಾಡಬೇಕಾಗಿದೆ. ಅವಧೂತ, ಧಾರಣ ಮಾಡಬೇಕಾಗಿದೆ. ಹಾಗೆ ಆಗಲಿ ತಾಯಿ, ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ಅವಧೂತ, ಹುಟ್ಟುವ ಮಗನ ಸ್ವಭಾವ ವಿಚಿತ್ರ. ಅವಧೂತ, ಹುಟ್ಟುವ ಮಗನ ಸ್ವಭಾವ ವಿಚಿತ್ರ. ಲಿಂಗದಷ್ಟೇ ಶಾಂತ. ಅವಧೂತ, ಲಿಂಗದಷ್ಟೇ ಶಾಂತ. ಸರ್ಪದಷ್ಟೇ ಉಗ್ರ. ಸರ್ಪದಷ್ಟೇ ಉಗ್ರ. ಆದ ಕಾರಣ ಹುಟ್ಟುವ ಮಗನಿಗೆ ನಾಗಲಿಂಗನೆಂದೇ ನಾಮಕರಣ ಮಾಡಬೇಕು. ನಾಗಲಿಂಗನೆಂದೇ ನಾಮಕರಣ ಮಾಡಬೇಕು. ತಿಳಿಯಿತೆ? ಹಾಗೆ ಆಗಲಿ ತಾಯಿ, ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ಜೈ ಬಗಳಾಂಬಾ ದೇವಿ, ಜೈ ಪಾರ್ವತಿ ದೇವಿ.